ಏನಂತೀರಿ? ನಾಲ್ಕನೇ ಬ್ಲಾಕು. ಇಲ್ಲಿಂದ ಸ್ವಲ್ಪ ಹಿಂಗೆ ದಾಟ್ಬಿಟ್ಟು ಹೋಯ್ತು ಅಂತ ಹೇಳಿದ್ರೆ ಎಷ್ಟನೇ ಬ್ಲಾಕ್ ಬರುತ್ತೆ? 5ನೇ ಬ್ಲಾಕು. 5ನೇ ಬ್ಲಾಕಲ್ಲಿ ಏನು ಫೇಮಸ್ಸು? ರಾಘವೇಂದ್ರ ಶಾಲಿನಿ ಗ್ರೌಂಡ್ಸು ಮತ್ತು ರಾಘವೇಂದ್ರ ಸ್ವಾಮಿ ಮಠ. ಆ ರಾಘವೇಂದ್ರ ಸ್ವಾಮಿ ಮಠದ ಹಿಂಭಾಗದಲ್ಲೇ ಒಬ್ಬರು ಮಹಾನ್ ವ್ಯಕ್ತಿ ಒಬ್ಬರಿದ್ದರು, ಶತಾಯುಷಿಗಳಿದ್ದರು. ಯಾರಾದರೂ ಅವ್ರಿಗೆ ಹೆಸರು ಗೊತ್ತಿದೆಯಾ? ಇಲ್ಲೇ ಇದರಿಂದ ಕೂಗಳತೆ ದೂರದಲ್ಲಿ ಇಲ್ಲೇನೆ ರಾಘವೇಂದ್ರ ಸ್ವಾಮಿ ಮಠದ ಹಿಂಭಾಗದಲ್ಲೇ ಒಬ್ಬರು ಶತಾಯುಷಿಗಳೊಬ್ಬರು ಇದ್ದರು. ಅವ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಿದೆ ಅಂತ ಹೇಳಿದ್ರೆ ಕೈ ಎತ್ತಿದ್ರೆ ನನಗೆ ಖುಷಿ ಆಗ್ಬಿಡುತ್ತೆ, ತುಂಬ ಖುಷಿ ಆಗ್ಬಿಡುತ್ತೆ ಅಲ್ಲ. ಅವ್ರಿಗೆ ಬಿಟ್ಟು ಪರಿಚಯ ಇದೆಯಾ? ಇಲ್ಲ ಅಲ್ವಾ? ಹೇಳ್ತೀನಿ. ನಾವು ಸಾಧಾರಣವಾಗಿ ನಾವೆಲ್ಲ ಹೇಳಬೇಕಿದ್ರೆ ಹೆಸರು ಹೇಳ್ತೀವಿ. ಪ್ರಿಯಾಂಕಾ ಇವ್ರು ಹೇಳ್ತೀವಲ್ಲ, ಏನು ಉಪೇಂದ್ರನ ಹೆಂಡತಿ ಹೆಸರೇನು? ಹಾಂ, ಪ್ರಿಯಾಂಕಾಗೆ ಏನೋ ಸರ್ನೇಮ್ ಏನೋ ಇದೆಯಲ್ಲ, ಪ್ರಿಯಾಂಕಾ. ಉಪೇಂದ್ರ ಆಗಕ್ಕಿಂತ ಮುಂಚೆ ಹೇಳಿದ್ರು, ಯಾರು ಹೇಳಿದ್ರು? ಹೇಳಿ ಜೋರಾಗಿ. ತ್ರಿವೇದಿ. ನೋಡಿ, ನಾನು ದೂರದಲ್ಲಿರೋ ಬಂಗಾಳದಲ್ಲಿರೋ ಅಂಥ ಉಪೇಂದ್ರನ ಹೆಂಡತಿ ಹೆಸರೇನು ಅಂದ ತಕ್ಷಣ ವಯಸ್ಸಾದವರನ್ನು ಪ್ರಿಯಾಂಕಾ ಅಂತ ಹೇಳ್ಬಿಟ್ರು. ಅಲ್ಲೆಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿರೋ ಹೆಸರು ಗೊತ್ತಿಲ್ಲ. ಅಲ್ಲಿ ಅವಳ ಹೆಸರೇನಿತ್ತು? ತ್ರಿವೇದಿ ಅಂತಿತ್ತು. ಅಂದರೆ ಮುಂಚೆ ಅಂತ ಹೇಳಿದ್ರೆ ವೇದಿ ಅಂತ ಹೇಳಿದ್ರೆ ಯಾರು ಅಂದರೆ ದ್ವಿವೇದಿ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅಂತ ಹೇಳಿದ್ರೆ ಅವಾಗ ಯಾವುದೋ ಇದೆ ಸೋಮಯಾಜಿ ಅಂದರೆ ಹೋಮ ಮಾಡಿದವರು. ಅಂದರೆ ಅವರ ಹಿಂದಿನ ಕಾಲದಲ್ಲಿ ಯಾರೋ ಅವರ ತಂದೆಯರೋ ತಾತನೋ ಮುತ್ತಾತನೋ ಯಾರೋ ಅವರು 4 ವೇದಗಳನ್ನ ಕಲ್ತ್ಕೊಂಡ್ಬಿಟ್ಟಿದ್ರೆ ಅವರು ಇಡೀ ಪೂರ್ತಿ ಅವರು ಮನೆಯವರು ದ್ವಿವೇದಿಗಳಾಗ್ಬಿಡೋರು. ಪ್ರಿಯಾಂಕಾ ಅವರು ಯಾರೋ ಎಷ್ಟೋ ಜನರು ತ್ರಿವೇದಿಗಳು, ಅವರು ವೇದ ಕಲ್ತ್ಕೊಂಡಿದ್ರು, ತ್ರಿವೇದಿ ಆಗ್ಬಿಟ್ಟಿದ್ರು. ಇನ್ನೊಬ್ರು ಯಾರೋ ಚತುರ್ವೇದಿಗಳಾಗ್ಬಿಟ್ಟಿದ್ರು. ಈ ರೀತಿ ಅವ್ರು ಯಾವಾಗಲೂ ಮಾಡಿರ್ತಾರೆ. ಇವಾಗಿನ ಕೇಳಿದ್ರೆ ಗೊತ್ತಿರಲ್ಲ ಅವರಿಗೆ, ವೇದ ಅಲ್ಲ, ಏನೂ ಗೊತ್ತಿರೋದಿಲ್ಲ. ಪ್ರಿಯಾಂಕಾ ಉಪೇಂದ್ರ ಹತ್ರ ಹೋಗ್ಬಿಟ್ಟು ನೀವು ಕೇಳಿದ್ರೆ ವೇದ ಅಂದರೆ ಏನೂ ಗೊತ್ತಿರೋದಿಲ್ಲ. ಆದರೆ ಸರ್ನೇ ಮಾತ್ರ ತ್ರಿವೇದಿ ಅಂತಿರುತ್ತೆ. ಆದರೆ ಅಧಿಕಾರಯುತವಾಗಿ 4 ವೇದಗಳನ್ನು ಕಲಿತುಕೊಂಡಿದ್ದು ಆಗಿ ಚತುರ್ವೇದಿ ಅಂತ ಅವ್ರ ಹೆಸರು ಪಾಡ್ದವರು ಸುಧಾಕರ ಚತುರ್ವೇದಿ ಅಂತ. ಯಾರೋ ಸುಧಾಕರ ಚತುರ್ವೇದಿ ಅಂತ ನಮ್ಮ ಕೂಗಳತೆ ದೂರದಲ್ಲೇ ಇದ್ದರು, ಶತಾಯುಷಿಗಳಾಗಿದ್ದರು. ಅವ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನಾವು. ಏನಪ್ಪ ಅಂತ ಹೇಳಿದ್ರೆ ಅವ್ರದ್ದು ಇನ್ನೂ 1-2-3 ಹೇಳ್ತೀನಿ, ಅದು ನಿಮಗೆ ತುಂಬ ಖುಷಿ ಕೊಡುತ್ತೆ. ಅದರಲ್ಲೇ ಮೂಲತಃ ಇವರು ಕ್ಯಾತ್ಸಂದ್ರ. ನನ್ನ ಕ್ಯಾತ್ಸಂದ್ರ ಅಂದ ತಕ್ಷಣ ತುಮಕೂರು ಹತ್ರ ಕ್ಯಾತ್ಸಂದ್ರ ತಕ್ಷಣ 2 ಫೇಮಸ್ಸು. ಒಂದು ತಟ್ಟೆ ಇಡ್ಲಿ, ಮತ್ತು ಇನ್ನೊಂದು ಸಿದ್ಧಗಂಗೆ ಮಠ. ಹೇಳಿ ಸ್ವಾಮಿ, ಆಮೇಲೆ ತಟ್ಟೆ ಇಡ್ಲಿ ಬರಲಿ. ಸಿದ್ಧಗಂಗೆ ಮಠದಲ್ಲಿ ಇವತ್ತಿಗೂ ಸಹ ಮಠದಲ್ಲಿ ಏನಂತ ಹೇಳಿದ್ರೆ ಅಲ್ಲಿಯ ಅಡುಗೆ ಮನೆಯಲ್ಲಿ ಆರೇ ಇಲ್ವಂತೆ. 2 ಕಡೆ ಅಡುಗೆ ಮನೆ ಆರೇ ಇಲ್ಲ. ಒಂದು ಸಿದ್ಧಗಂಗಾ ಮಠದಲ್ಲಿ ಅಡುಗೆ ಮನೆಯಲ್ಲಿರೋಂಥ ಬೆಂಕಿ ಆರೇ ಇಲ್ವಂತೆ. ಅಂದರೆ 24 ಗಂಟೆ, ದಿನದ 24 ಗಂಟೆ, ವರ್ಷದ 365 ದಿನಗಳಲ್ಲಿರುತ್ತೆ. ಎರಡನೇದು ನಿಮಗೆ ಅಮೃತಸರದಲ್ಲಿರುವಂಥ ಅಥವಾ ನಿಮ್ಮ ಇದರಲ್ಲಿ ಅಮೃತಸರದಲ್ಲಿರುವಂಥ ಏನಿದೆಯಲ್ಲ, ಏನೋ ಸಿಖ್ಖರದು ಗುರುನಾನಕ್ ಗೋಲ್ಡನ್ ಟೆಂಪಲ್ ಇದೆಯಲ್ಲ, ಅಲ್ಲೂ ಸಹ ನಿಮಗೆ ಯಾವತ್ತೂ ಇದು ಬೆಂಕಿ ಯಾರಿಲ್ಲ. ಅಂದರೆ ಯಾವಾಗ 365 ದಿವಸನಲ್ಲಿ ಹೋದರೆ ನಿಮಗೆ ಊಟ ಸಿಗತ್ತೆ ಅಂತ ಹೇಳ್ತಾರೆ. ಸೊ ಅಂಥ ಇದೆ ಕ್ಯಾತ್ಸಂದ್ರ. ನಾವು ಹೇಳಿದ ತಕ್ಷಣ ನಾವು ಕ್ಯಾತ್ಸಂದ್ರದವರು ಅಂತ ಹೇಳ್ತೀವಿ. ಆದರೆ ಇನ್ನು ಮುಂದೆ ಹೇಳಬೇಕಿದ್ರೆ ಕ್ಯಾತ್ಸಂದ್ರ ಯಾವುದಕ್ಕೆ ಫೇಮಸ್ಸು ಅಂತ ಹೇಳಬೇಕು? ಸುಧಾಕರ್ ಚತುರ್ವೇದಿಯವರಿಂದ ಫೇಮಸ್ಸು ಅಂತ ಹೇಳಬೇಕು. ಅದು 3ನೇದು ಅಂತ. ಇದು ಮುಂದೆ, ಯಾಕೆಂದರೆ ಸುಧಾಕರ್ ಚತುರ್ವೇದಿಯವರು ಏಪ್ರಿಲ್ 20, 1897ನೇ ಇಸ್ವಿ ಅವತ್ತು ರಾಮನವಮಿ ಇರುತ್ತೆ. ಆ ರಾಮನವಮಿದಿಂದ ಕೃಷ್ಣರಾಯರು ಮತ್ತು ಲಕ್ಷಮ್ಮ ಅನ್ನೋ ದಂಪತಿಗಳೇ, ಸಾಂಪ್ರದಾಯಸ್ಥ ಮನೆಯ ದಂಪತಿಗಳಿಗೆ ಅವರು ಜನನ ಆಗುತ್ತೆ. ನೋಡುವಾಗಲೇ ತುಂಬ ಚಿಕ್ಕ ಹುಡುಗರಲ್ಲಿ ತುಂಬ ಬುದ್ಧಿವಂತರು, ಪ್ರಕಾಂಡ ಪಂಡಿತರವರು. ನಮಗೆ ಏನಂತ ಹೇಳಿದ್ರೆ ಏನಂತ ಹೇಳಿದ್ರೆ ಯಾವಾಗಲೂ ಮನೆಯ ಮೊದಲ ಪಾಠಶಾಲೆ, ತಂದೆ ತಾಯಿಗಳೇ ಮೊದಲ ಗುರುಗಳು ಅಂತ ಹೇಳ್ತೀವಿ. ಆದರೆ ಇಲ್ಲಿಯವರಿಗೆ ತಂದೆ ತಾಯಿಗಿನ ಅವ್ರ ಅಕ್ಕ ಇರ್ತಾರೆ, ಅವ್ರ ಅಕ್ಕ ಪದ್ಮ ಅಂತಿರ್ತಾರೆ. ಆಕೆ ಏನು ಮಾಡ್ತಾರೆ, ಚಿಕ್ಕ ವಯಸ್ಸಲ್ಲಿ ತುಂಬ ಚೆನ್ನಾಗಿ ವ್ಯಾಕರಣ, ಪ್ರಾಚೀನ ಕನ್ನಡ ಮತ್ತು ಇದು ಸಾಹಿತ್ಯ, ಸಂಸ್ಕೃತ ಇದೆಲ್ಲ ಹೇಳ್ಕೊಡ್ತಾರೆ. ಸೊ ಹಾಗಾಗಿ ಅವರು ಒಳ್ಳೆಯ ಪಂಡಿತರಾಗ್ತಾರೆ. ಎಲ್ಲ ಪಂಡಿತರಾದ್ಮೇಲೆ ಯಾವಾಗಲೂ ನೋಡ್ತಾರೆ ತುಂಬ ಪ್ರಕಾಂಡ ಪಂಡಿತ, ಇಲ್ಲಿರೋದು ಕಲಿಯೋ ಸಾಕಾಗೋಯ್ತಲ್ಲ ಅಂತ ಏನು ಮಾಡ್ತಾರೆ ಅಂದರೆ ಇಲ್ಲಿಂದ ಅವರು ಪ್ರಸಿದ್ಧಿಯನ್ನು ಇನ್ನೂ ಜಾಸ್ತಿ ಕಲೀಲಿ ಅಂತ ಏನು ಮಾಡ್ತಾರೆ ಅಂದರೆ 13ನೇ ವರ್ಷ ವಯಸ್ಸಾಗಿರ್ಬೇಕಿದ್ರೆ ಅವ್ರನ್ನ ಹರಿದ್ವಾರಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಹರಿದ್ವಾರದಲ್ಲಿ ಪ್ರಖ್ಯಾತವಾದ ಕಾಂಗಡಿ ಗುರುಕುಲ ಅಂತ, ಹರಿದ್ವಾರದಲ್ಲಿ ಕಾಂಗಡಿ ಗುರುಕುಲ ಅಂತ ಇರುತ್ತೆ, ಅಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲಿ ನಾವು ಇವತ್ತಿನ ಮಾತಾಡ್ಕೊಂಡ್ವಿ. ಅಲ್ಲಿ ಶ್ರದ್ಧಾನಂದರು ಅಂತಿರ್ತಾರೆ. ಆ ಶ್ರದ್ಧಾನಂದರ ಇವರು ಪರಮ ಶಿಷ್ಯರಾಗಿ ಸೇರ್ಕೊಡ್ತಾರೆ. ಇಲ್ಲಿಂದ ಎಷ್ಟನೇ ವರ್ಷ?
ಕೇವಲ 13 ವರ್ಷ. ಇವತ್ತು ನಾವು 13 ವರ್ಷದಲ್ಲಿ ನಮ್ಮ ಮನೆ ಪಕ್ಕದಲ್ಲಿರುವಂಥ ಅಂಗಡಿಗೆ ಹೋಗಿ ಒಂದು ಬೆಂಕಿಪಟ್ಟಣ ತೊಗೊಂಬರೋ, ಒಂದು ಸಕ್ಕರೆ ತೊಗೊಂಬರೋ, ಒಂದು ಉಪ್ಪು ತೊಗೊಂಬರೋ ಅಂತ ಕಳಿಸಲ್ಲ ನಾವು ಮಕ್ಕಳುಗಳಿಗೆ. ಅವತ್ತು ನಿಜ 13ನೇ ವರ್ಷದಲ್ಲಿ ಇಲ್ಲಿಂದ ಕ್ಯಾತ್ಸಂದ್ರ ಎಲ್ಲಿದೆ, ಹರಿದ್ವಾರ ಎಲ್ಲಿದೆ ಗೊತ್ತೇ ಇಲ್ಲದೆ ಇರೋ ಜಾಗದಲ್ಲಿ ಕರ್ಕೊಂಡು ಹೋಗಿ ಕಳಿಸ್ಕೊಡ್ತಾರೆ. ಅವರಲ್ಲಿ ಹೋಗಿ ಆ ಶ್ರದ್ಧಾನಂದರ ಆಶ್ರಮದಲ್ಲಿ ಅವರು ಸೇರ್ಕೊಳ್ತಾರೆ. ಸೇರ್ಕೊಂಡಲ್ಲಿ 4 ವೇದಗಳನ್ನು ಅಧ್ಯಯನ ಮಾಡ್ತಾರೆ. 4 ವೇದ ಅಧ್ಯಯನಗಳನ್ನು ಮಾಡಿ ಶ್ರದ್ಧಾನಂದರು ಅವರು ಅಧಿಕೃತವಾಗಿ ಚತುರ್ವೇದಿ ಅನ್ನೋ ಒಂದು ಪಟ್ಟ ಬರುತ್ತೆ ಅವರಿಗೆ. ಅದಾದಮೇಲೆ ಅಲ್ಲಿಂದ 1915ನೇ ಇಸ್ವಿಲಿ ಅದೇ ಹರಿದ್ವಾರಕ್ಕೆ ಗುರುಕುಲಕ್ಕೆ ವಿದ್ಯಾಭ್ಯಾಸ ಮಾಡ್ತಿರುವಾಗ ಅವರಿಗೆ ಆಗ ತಾನೇ ದಕ್ಷಿಣ ಆಫ್ರಿಕಾದಿಂದ ಹೊರಗಡೆ ದಬ್ಬಾಕ್ಸ್ಕೊಂಡು, ಓಕೆ ಅದು ನಿಜ, ಅದು ಕರೆಕ್ಟಾಗಿ ಪದ ಹೇಳ್ತಿದ್ದೀನಿ, ಅಲ್ಲಿಂದ ದಬ್ಬಿಸ್ಕೊಂಡು ಇಲ್ಲಿ ಭಾರತಕ್ಕೆ ಬಂದಿರ್ತಾರೆ ಗಾಂಧಿ. ಅವಾಗಿನ್ನು ಮಹಾತ್ಮ ಆಗಿರಲ್ಲ, ಅವರಿನ್ನು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಆಗಿರ್ತಾರೆ. ಅಲ್ಲಿಂದ ಹೊರಗಡೆ ಬಂದಿರ್ತಾರೆ. ಹೊರಗಡೆ ಬಂದಾಗ ಬಂದಿದ ತಕ್ಷಣ ಅವರು ನೇರವಾಗಿ ಸ್ವತಂತ್ರಕ್ಕೆ ಇಳಿಲಿಲ್ಲ. ಆ ಮನುಷ್ಯನು ಏನು ಮಾಡಿದ್ರು ಬಂದ ಮೇಲೆ ಇಲ್ಲಿ ಎಲ್ಲ ಇದನ್ನು ನೋಡಿದ್ರು, ಸ್ಥಿತಿಗತಿಗಳು ಏನು ಮಾಡಬೇಕು ಅಂತ ಹೇಳಿದ್ರು. 1912ನೇ ಇಸ್ವಿಲಿಂದ ಹೊರಗಡೆ ಹಾಕ್ಸ್ಕೊಂಡು ಬಂದವರು. ಅಲ್ಲಿಂದ ಅವರು 1918ನೇ ಇಸ್ವಿಲಿ ಅವರು ಇದಕ್ಕೆ ಬಂದಿದ್ದು, ಸ್ವತಂತ್ರಕ್ಕೆ ಬಂದಿದ್ದು. ಅಂದರೆ ಸುಮಾರು ಒಂದು 6-7 ವರ್ಷಗಳ ಇಡೀ ದೇಶದಲ್ಲೆಲ್ಲ ಸುತ್ತಾಡಿ ಎಲ್ಲ ಮಾಡಿ ಯಾವ ರೀತಿ ಇದೆ ಅನುಕೂಲ ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತಿರ್ಬೇಕಿದ್ರೆ 1915ನೇ ಇಸ್ವಿಲಿ ಅವರು ಹರಿದ್ವಾರದಲ್ಲಿ ಆ ಗುರುಕುಲಕ್ಕೆ ಬರ್ತಾರೆ. ಆ ಗುರುಕುಲಕ್ಕೆ ಬಂದಾಗ ಮೊಟ್ಟ ಮೊದಲನೇ ಬಾರಿಗೆ ಗಾಂಧಿಯವರ ಪರಿಚಯ ಆಗುತ್ತೆ. ಪರಿಚಯ ಆಗಬೇಕಿದ್ರೆ ಮಾತಾಡ್ತಾ ಏನಂದರೆ ಇಲ್ಲಿಂದ ಇವರು ತುಂಬ ಸ್ಪಷ್ಟವಾಗಿ ಹಿಂದಿ ಮಾತಾಡ್ತಿರ್ತಾರೆ, ಸಂಸ್ಕೃತ ಮಾತಾಡ್ತಾರೆ. ಇವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ಸಾಧಾರಣವಾಗಿ ದಕ್ಷಿಣ ಕನ್ನಡದವರು ಅಂತ ದಕ್ಷಿಣ ಭಾರತದವರು ಅಂದರೆ ಹಿಂದಿ ಬರೋದಿಲ್ಲ ಅವರಿಗೆ, ಅದರ ಮದ್ರಾಸಿ ಅಂತ ಕರೀತಿರ್ತಾರೆ. ಅವ್ರಿಗೆ ಹಿಂದಿನೇ ಬರಲ್ಲ. ಆದರೆ ಈ ಮನುಷ್ಯ ನೀವು ಎಲ್ಲಿಯವರು ಅಂತ ಹೇಳಿದ್ರೆ ನಾನು ಕರ್ನಾಟಕದವನು ಅಂತ ಹೇಳ್ತಾನೆ. ಹೇ ನೀವು ಕರ್ನಾಟಕದವರಲ್ಲ, ಇಷ್ಟು ಚೆನ್ನಾಗಿ ನೀವು ಕನ್ನಡ ಮಾತಾಡ್ತಿದ್ದೀರಲ್ಲ ಹೇಗೆ ಅಂತ ಹೇಳಿದಾಗ, ಇಲ್ಲ ನಾನು ಇಲ್ಲಿ ಬಂದ ಸುಮಾರು ವರ್ಷಗಳಾಗೋಯ್ತು, ಇಲ್ಲಿ ಕಲ್ತ್ಕೊಂಡಿದ್ದೀನಿ ಅಂತ ಹೇಳಿದಾಗ ಖುಷಿಯಾಗತ್ತೆ. ಅವರ ನಡುವೆ ಎಷ್ಟು ಅವಿನಾಭಾವ ಗಾಂಧಿ ಮತ್ತು ಅವಿನಾಭಾವ ಸಂಬಂಧ ಆಗತ್ತೆ ಅಂತ ಹೇಳಿದ್ರೆ, ಗಾಂಧಿಯವರಿಗೆ ಕನ್ನಡದಲ್ಲಿ ಸಹಿ ಮಾಡೋದನ್ನು ಕಲಿಸ್ಕೊಟ್ಟವರು ಸುಧಾಕರ್ ಚತುರ್ವೇದಿಯವರು. ಅಷ್ಟೇ ಅಲ್ಲದಲೇ ಗಾಂಧಿಯವರಿಗೆ ಕನ್ನಡದಲ್ಲಿ ಯಾರಾದರೂ ಕನ್ನಡದಲ್ಲಿ ಮಾತಾಡಿದ್ರೆ ಅದು ಅವರಿಗೆ ಅರ್ಥ ಆಗ್ತಾ ಇತ್ತು. ಆ ರೀತಿ ಅರ್ಥ ಆಗೋಗಿ ಕಲಿಸ್ಕೊಟ್ಟವರು. ಮಾತಾಡೋಕ್ಕೆ ಬರ್ತಿರಲಿಲ್ಲ, ಆದರೆ ಯಾರು ಎದುರುಗಡೆ ಇದ್ದವರು ಕನ್ನಡದಲ್ಲಿ ಮಾತಾಡಿದ್ರೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋಷ್ಟು ಅವ್ರಿಗೆ ಅರ್ಥ ಆಗ್ತಿತ್ತು. ಆ ಥರ ಅರ್ಥ ಆಗೋಕ್ಕೆ ಕಲಿಸ್ಕೊಟ್ಟವರು ಇದೇ ಸುಧಾಕರ್ ಚತುರ್ವೇದಿ. ಅದಾದಮೇಲೆ ನಾವು ಅವಾಗಲೇ ಹೇಳ್ತೀವಿ, ಇವಾಗಿನೊಬ್ಬರು ಹಿರಿಯರು ಹೇಳಿದ್ರು ನನಗೆ, ನಮ್ಮ ಮನೆತನ ಎಲ್ಲ ಹೇಳ್ತಾ ಇರಬೇಕು ಸಂಗೀತ ಮಂತ್ರ, ನೀವು ಸಂಗೀತ ಹಾಡ್ತೀರೇ ಅಂದರು. ಇಲ್ಲ ನಾನು ಸಂಗೀತ ಬರಲ್ಲ, ನನಗೆ ಪದ್ಯ ಬರಲ್ಲ ಗದ್ಯ ಬರುತ್ತೆ ಅಂದರೆ ಅದಕ್ಕೋಸ್ಕರ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ಅಂದರೆ ಶರೀರ ಮತ್ತು ಶಾರೀರ ಅಂತ ಹೇಳ್ತೀವಿ. ಅಂದರೆ ಶರೀರ ಮತ್ತು ಶಾರೀರ ಅಂದರೆ ಏನು? ಶರೀರ ಅಂದರೆ ನಮ್ಮ ದೇಹ, ಶಾರೀರ ಅಂದರೆ ನಮ್ಮ ಕಂಠ. ಅಂದರೆ ನಾವು ಮಾತಾಡೋದು, ನಾವು ಹಾಡೋದಿಲ್ಲ ಅಂತ ಶರೀರ ಮತ್ತು ಶಾರೀರ. ಹಂಗಂದರೆ ಆತ್ಮ ಮತ್ತು ದೇಹ ಬೇರೆ. ಆತ್ಮ ಇರುತ್ತೆ, ಆತ್ಮಕ್ಕೆ ಯಾವಲು ಸಾವಿಲ್ಲ, ಅದು ಹೋಗ್ತಿರುತ್ತೆ. ದೇಹ ಮಾತ್ರ ಹೋಗ್ತದೆ, ದೇಹ ಅನೇಶ್ವರ, ಆತ್ಮ ಶಾಶ್ವತ ಅಂತ ಹೇಳಿದ್ರೆ, ಮಹಾತ್ಮ ಗಾಂಧಿ ದೇಹ ಆದರೆ, ಮಹಾತ್ಮ ಗಾಂಧಿ ಶರೀರ ಆದರೆ, ಅವರ ಅಷ್ಟು ಇದಕ್ಕೆ ಲೇಖನಗಳನ್ನು ಬರೆಯೋದ್ರಿಂದ ಹಿಡಿದು ಅವರ ಅನುವಾದಗಳನ್ನು ಮಾಡೋದು ಎಲ್ಲ ಶಾರೀರ. ಅಂದರೆ ಸರಿಯಾಗಿ ಹೇಳಬೇಕಂದ್ರೆ ಗೋಸ್ಟ್ ರೈಟಿಂಗ್ ಅಂತ ಹೇಳ್ತಾರಲ್ವ, ಈ ಇಂಗ್ಲೀಷ್ಗಳಲ್ಲಿ ಹೇಳಬೇಕಂದ್ರೆ ಗೋಸ್ಟ್ ರೈಟಿಂಗ್ ಅಂತಾರ. ಆ ಥರ ಗೋಸ್ಟ್ ರೈಟರ್ ಯಾರಪ್ಪ ಅಂತ ಹೇಳಿದ್ರೆ ಅದು ಯಾರೋ ಸುಧಾಕರ್. ಜೋರಾಗಿ ಹೇಳ, ಸುಧಾಕರ ಚತುರ್ವೇದಿಗಳು. ಮಹಾತ್ಮ ಗಾಂಧಿಯವರು ಏನೇ ಬರೆದ್ರು, ವೈಸ್ರಾಯ್ ಜೊತೆ ಎಲ್ಲ ಬರಿತಾ ಇರ್ತಾರಲ್ಲ, ಎಲ್ಲ ಬರಿತಾ ಇರಬೇಕಿದ್ರೆ ಅವರು ಹಿಂದಿಲೋ ಯಾವುದ್ರಲ್ಲೂ ಹೇಳಿದ್ರೆ ಅದನ್ನು ಪಟ್ಟಾಗಿ ಅದನ್ನು ಸಂಸ್ಕೃತ ಭಾಷೆಗಳಲ್ಲಿ ಎಲ್ಲ ಭಾಷೆಗಳಲ್ಲೂ ಅವರು ಅನುವಾದ ಮಾಡ್ತಾಯಿದ್ರು. ಅದಲ್ಲದೆ ಅವರಿಗೆ ಬೇರೆ ಬೇರೆ ಕನ್ನಡದಲ್ಲೂ ಅಲ್ಲಿಂದ ಹರಿಜನ ಪತ್ರಿಕೆಗಳೆಲ್ಲ ಶುರು ಮಾಡಿದ್ರಲ್ಲ, ಹರಿಜನ ಪತ್ರಿಕೆಗಳೆಲ್ಲ ಕನ್ನಡದಲ್ಲೂ ಅವ್ರಿಗೆ ಅಂತ ಹೇಳಿದ್ರೆ ಇವರೇ ಸಂಪಾದಕೀಯ ಮಾಡ್ತಿದ್ರು. ಅಂದರೆ ಮಹಾತ್ಮ ಗಾಂಧಿಯವರ ಅಷ್ಟು ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ರು. ನಮಗೆಲ್ಲ ಪಂಜಾಬ್ ಅಂದಿದ ತಕ್ಷಣ ನಮಗೊಂದು ದೊಡ್ಡ ನರಮೇಧ ಒಂದು ಜ್ಞಾಪಕ ಆಗುತ್ತೆ. ಯಾವುದು? ಪಂಜಾಬಲ್ಲಿ ಒಂದು ನರಮೇಧ, ಒಂದು ದೊಡ್ಡ ನರಮೇಧ ಆಯಿತು. ಸುಮಾರು ಒಂದು 600 ಯಾವುದು ಜಲಿಯನ್ ವಾಲಾ ಬಾಗ್ ಆಗತ್ತಲ್ವಾ, ಅಲ್ಲಿ ಕ್ಯಾಪ್ಟನ್ ಡಯರ್ ಅಲ್ಲೊಂದು ಹಬ್ಬ ಆಚರಣೆ ಮಾಡೋಕ್ಕೋಸ್ಕರ ಎಲ್ಲ ಬಂದು ಸೇರ್ಕೊಂಡಿರ್ತಾರೆ. ಅದು ದೊಡ್ಡದೊಂದು ಇದ್ರ ಥರದ್ದು ಏನದು ಒಂದು ತೋಟ, ಅದು ಸುಮಾರು ಇಷ್ಟು ಜನ, ಇದರಲ್ಲಿ ಸುಮಾರು ಒಂದು 1000 ಜನ ಸೇರ್ಕೊಂಡು ಮಧ್ಯೆ ಒಂದು ಬಾವಿ ಇರುತ್ತೆ. ಆ ಬಾವಿಯೆಲ್ಲ ಸೇರ್ಕೊಳ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಯಾರಾದರೂ ಕಳಿಸ್ಬೇಕಲ್ಲ ಅಂತೇಳಿ ಕ್ಯಾಪ್ಟನ್ ಡಯರ್ ಫೈರ್ ಅಂತ ಹೇಳ್ತಾನೆ. ಫೈರ್ ಅಂದ ತಕ್ಷಣ ದಡ 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 ಅಂತ ನೋಡ್ತಾರೆ. ಯಾರು ಹೊಡೆದಿದ್ದದು? ಫೈರ್ ಅಂದಿದ್ದು ಕ್ಯಾಪ್ಟನ್ ಡಯರ್. ಹೊಡೆದಿದ್ದವ್ರು ಯಾರು? ನಮ್ಮವರೇ ಸ್ವಾಮಿ. ಅಲ್ಲಿದ್ದವ್ರು ಪೊಲೀಸರು ಯಾರು? ನಮ್ಮವರೇ ಹೊಡೆದಿದ್ದು. ಯಾಕೆಂದರೆ ಅವರು ಬ್ರಿಟಿಷ್ನ ಮೆಚ್ಚಿಸಬೇಕಾಗಿತ್ತು. ಸೊ ಹಾಗಾಗಿ ಆ ಥರ ಮಾಡಿದಾಗ 670 ಜನ ಅಧಿಕೃತವಾಗಿ ಬ್ರಿಟಿಷರೇ ಹೇಳ್ಕೊಂಡ ಪ್ರಕಾರ 670 ಜನ ಸತ್ತಿದ್ದಾರೆ ಅಂತ ಹೇಳ್ಕೊಳ್ತಾರೆ. ಎಷ್ಟೊಂದು ಜನ ಬಾವಿಗೆ ಬಿದ್ದು ಬ್ರಿಟಿಷರು ಗುಂಡಲ್ಲಿ ಸಾಯಬಾರ್ದು ಅಂತ ಬಾವಿಗೆ ಬಿದ್ದು ಸತ್ತೋಗ್ತಾರೆ, ಇಲ್ಲ ಹಾರು ಸತ್ತೋಗ್ತಾರೆ, ಏನೋ ಮಾಡ್ತಾರೆ. ಸುಮಾರು 1000 ಜನ ನರಮೇಧ ಆಗತ್ತೆ. ಆ ನರಮೇಧಾನ ಕಣ್ಣಾರೆ ನೋಡಿದವ್ರಂಥ ಪ್ರತ್ಯಕ್ಷ ಸಾಕ್ಷಿಗಳು ಯಾರಾದರೂ ಇದ್ದರು ಅಂದರೆ ಅದು ಸುಧಾಕರ ಚತುರ್ವೇದಿಗಳು. ಅಷ್ಟೇ ಅಲ್ಲದೆ ನಮ್ಮಲ್ಲಿ ಏನು ಮಾಡ್ತೀವಿ ಅಂದರೆ, ಯಾರಾದರೂ ಸತ್ತಾಗ ಏನು ಮಾಡ್ತೀವಿ, ಅವ್ರಿಗೆ
ಶ್ರಾದ್ದ ಅಂತ್ಯಕ್ರಿಯೆ ಮಾಡ್ತೀವಿ, ಆಮೇಲೆ ಶ್ರಾದ್ದ ಮಾಡೋದು, ಫಸ್ಟು ಅಂತ್ಯಕ್ರಿಯೆ ಮಾಡ್ತೀವಿ. ಆ 670 ಜನಕ್ಕೆ ಅಂತ್ಯಕ್ರಿಯೆ ಮಾಡಬೇಕು. ನಮ್ಗೆ ಯಾರು ಬೇಕು? ಒಬ್ಬರು ಪುರೋಹಿತರು ಬೇಕಲ್ವಾ, ನಮಗೆ ಅವರು ಪಂಡಿತರು ಬೇಕಲ್ವಾ? ಆ 670 ಜನಕ್ಕೆ ಅಂತ್ಯಕ್ರಿಯೆ ಮಾಡಿದಂಥ ಅವರಿಗೆ ಒಂದು ಭಗವಂತನ ಹತ್ರ ಸದ್ಗತಿ ಕೊಡಿಸಿದಂಥವ್ರು ಸುಧಾಕರ್ ಚಿತ್ರ. ಹೇಳಿದ್ನಲ್ಲ, ವೇದ ಪಂಡಿತರು ಅವರೆಲ್ಲ ಗೊತ್ತಿತ್ತು, ಶಾಸ್ತ್ರಗೀತರೆಲ್ಲ ಗೊತ್ತಿತ್ತು. ಅವರು ಮಾಡಿದ್ರು. ಅಂದರೆ ನಮ್ಮ ಜಲಿಯನ್ ವಾಲಾಬಾಗ್ನ ಪ್ರಖ್ಯಾತ ಕಣ್ಣಾರೆ ಕಂಡಿದ್ದಂಥ ಮನುಷ್ಯ, ಎಲ್ಲರಿಗೂ ಸದ್ಗತಿ ಕೊಟ್ಟಿದ್ದಂಥ ಮನುಷ್ಯ. ಗಾಂಧಿಯವ್ರ ಜೊತೆ ಎಲ್ಲ ಕಡೆ ಅವ್ರು ಎಲ್ಲೆಲ್ಲಿ ಸ್ವಾತಂತ್ರ್ಯ ಚಳವಳಿ ಹೊರಡ್ತಿದ್ರು, ಇವರು ಅಲ್ಲಿಗೆ ಹೋಗ್ತಾ ಇದ್ರು. ಸೊ ಹಾಗಾಗಿ ಸಹಜವಾಗಿ ಗಾಂಧಿಯಿಂದ ಅವ್ರಿಗೆ ಎಲ್ಲರಿಗೂ ಗೊತ್ತಾಯಿತು, ಇವರು ಗಾಂಧಿ ಶರೀರ ಅಂದರೆ ಇವರು ಶಾರೀರ ಅಂತ ಗೊತ್ತಾಯಿತು. ಗಾಂಧಿ ಏನು ಮಾಡ್ತಾರೆ ಅಂದರೆ ಅವ್ರಿಗೂ ಸುಮಾರು 13 ವರ್ಷಗಳ ಕಾಲ ಇವ್ರನ್ನ ಸೆರೆವಾಸ ಅನುಭವಿಸಿದ್ರು. ಎಲ್ಲೆಲ್ಲಿ ಗಾಂಧಿ ಏನು ಅನುಭವಿಸಿದ್ರು ಇದೆಲ್ಲ ಅನುಭವ ಮಾಡಿದ್ಮೇಲೆ ಗಾಂಧಿ ಅವರಿಂದಾನೆ ಅವ್ರ ಥರನೇ ಇವರು ಅಷ್ಟೇ ತಮ್ಮ ಎಲ್ಲ ಬಟ್ಟೆಗಳು, ವಿದೇಶಿ ಬಟ್ಟೆಗಳನ್ನ ತೆಗೆಸಿ ಅವರು ಚರಕಾಯಿಂದ ನೂಲು ಮಾಡ್ಕೊಂಡು ಮಾಡ್ತಾಯಿದ್ರು. ಅದಾದಮೇಲೆ ಗಾಂಧಿ ಇವರು ಅಂತ ಹೇಳಿದ್ರೆ ಎಷ್ಟು ಪ್ರಖರವಾದ ಭಾಷಣ ಮಾಡ್ತಿದ್ದಾರೆ. ಅವಾಗೆಲ್ಲ ಅಖಂಡ ಭಾರತ ಇತ್ತಲ್ಲ, ಆ ಕಡೆ ಇಲ್ಲೆಲ್ಲ ಹೋಗ್ತಾ ಇರಬೇಕಿದ್ರೆ ಅವರು ಎಲ್ಲ ಕಡೆ ಪ್ರಖಂಡ ಭಾರತ ಅಂದರೆ ಗಾಂಧಿ ಸಾಫ್ಟು ಮಾತಾಡ್ತಿರ್ಲಿಲ್ಲ, ಅವರು ಬರೀ ಅಹಿಂಸೆ. ಬಟ್ ಅಹಿಂಸೆ ನಮಗೆ ಬರಲಿಲ್ಲ, ಹಿಂಸಾವಾದ ಇರಬೇಕಾಯ್ತು, ಸ್ವಲ್ಪ ಜೋರಾಗಿ ಮಾತಾಡ್ತಾ ಇರ್ಬೇಕಿದ್ರೆ ಆ ಜೋರಾಗಿ ಮಾತಾಡ್ತಾ ಎಷ್ಟು ಪ್ರಖರವಾಗಿ ಎಷ್ಟು ಚೆನ್ನಾಗಿ ಸುಧಾಕರ್ ಚತುರ್ವೇದಿಯವರು ಭಾಷಣ ಮಾಡ್ತಿದ್ದು ಅಂತ ಹೇಳಿದ್ರೆ, ಗಾಂಧಿಯವರಿಗಿನ್ನ ಆಗಿನ ಕಾಲದಲ್ಲಿ ಅವರಿಗೆ ಜಾಸ್ತಿ ಆದ ಫ್ಯಾನ್ ಫಾಲೋವರ್ಸ್ ಇದ್ರಂತೆ. ಆ ರೀತಿ ಒಂದು ಸತಿ ಲಾಹೋರ್ನಲ್ಲಿ ಹೋದಾಗ ಅವರಿಗೆ ಒಬ್ಬ ಫ್ಯಾನ್ ಫಾಲೋ ಇರ್ತಾರೆ. ಅವ್ರು ಹೇಳ್ತಾರೆ, ನೋಡಿ ನಾನು ನಿಮಗೆ ತುಂಬ ಅಭಿಮಾನಿ ಆಗಿಬಿಟ್ಟಿದ್ದೀನಿ, ನಾನು ಸಂಬಂಧ ಬೆಳೆಸಬೇಕು ಅಂದರೆ ಏನು ಅಂತ ಹೇಳಿದ್ರೆ, ನನ್ನ ಮಗಳಿದ್ದಾಳೆ, ಮದುವೆಗೆ ಬಂದಿರೋ ವಯಸ್ಸು ಮಗಳಿದ್ದಾಳೆ, ನಿಮಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ನೋಡಪ್ಪ ನನಗೆ ಮದುವೆ ಮಾಡ್ಕೊಳ್ಳೋ ಉಮೇದಿಲ್ಲ ಅಥವಾ ಮನಸ್ಸಿಲ್ಲ ನನಗೆ, ಅಂದರೆ ಭಾರತಕ್ಕೆ ಸ್ವರಾಜ್ಯ ಕೊಡಿಸ್ಬೇಕು ಅನ್ನೋದು ನನಗಿರದೆ. ಸೊ ಭಾರತಕ್ಕೆ ಸ್ವರಾಜ್ಯ ಕೊಡಿಸಿದ ಮೇಲೆ ನಾನು ಮದುವೆ ಆಗ್ತೀನಿ, ಅಲ್ಲಿವರೆಗೂ ನಿನ್ನ ಮಗಳು ಕಾಯಿಯಾಗಿದ್ದರೆ ಕಾಯಿಲಿ ನಾನು ಅಂತ ಹೇಳ್ತಾರಂತೆ. ಆಯಿತು ಅಂತ ಹೇಳ್ಕೊಳ್ತಾರೆ. ಆ ರೀತಿ ಭಾರತದಕ್ಕೆ ಸ್ವರಾಜ್ಯ ಬರೋವರೆಗೂ ಆ ಹುಡುಗಿ ಕಾಯ್ತಿರ್ತಾಳೆ. ಆದರೆ ದುರಾದೃಷ್ಟವಶಾತ್ 1936ನೇ ಇಸ್ವಿಲಿ ಬಲೂಚಿಸ್ತಾನದಲ್ಲಿ ನಡೆದ ಒಂದು ಭೂಕಂಪ ಆಗುತ್ತೆ. ಆ ಭೂಕಂಪ ಆದಾಗ ಅಲ್ಲಿಯ ಸಂತ್ರಸ್ತರಿಗೆ ಅವಳು ಆ ಹುಡುಗಿ ಯಾರು ಅವರ ಸುಧಾಕರ್ ಚತುರ್ವೇದಿಯವರ ಮದುವೆ ಮಾಡ್ಕೋಬೇಕು ಅಂತ ಹುಡುಗಿ ಹೋಗಿರ್ತಾಳೆ. ಅಲ್ಲಿ ಏನೋ ಒಂದು ಕಾಯಿಲೆ ಬಂದು ಸತ್ತು ಹೋಗ್ತಾಳೆ. ಸೊ ಸತ್ತು ಹೋದ ಆದಮೇಲೆ ಇದಾಗತ್ತೆ. ಕೊನೆಗೆ 1947 ಇಸ್ವಿಲಿ ಅವರಿಗೆ ನಮ್ಮ ಭಾರತಕ್ಕೆ ಸ್ವತಂತ್ರ ಬರುತ್ತೆ. ಸ್ವತಂತ್ರ ಬಂದಾಗ ಯಾವಾಗ ಕೇಳ್ತಾರೆ, ನೋಡಿ ಸ್ವತಂತ್ರ ಬಂತಲ್ಲ, ಇವಾಗಲಾದ್ರೂ ಮದುವೆ ಆಗ್ಬೋದಲ್ಲ ಅಂತ ಹೇಳಿದ್ರೆ, ಇಲ್ಲ, ಈಗ ನನಗಾಗಲೇ 50 ವರ್ಷ, ಆಗಲೇ ನಾನು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ನಾನು ನೆನ್ಕೊಂಡಿದ್ನೋ ಆ ಹುಡುಗಿನೂ ಸತ್ತು ಹೋಗಿದ್ದಾಳೆ. ಸೊ ಹಾಗಾಗಿ ನನಗೆ ಮದುವೆ ಬೇಡ ಅಂಥೇಳಿ ಅವರು ಪೂರ್ತಿಯಾಗಿ ಬ್ರಹ್ಮಚಾರಿ ಆಗಿರ್ತಾರೆ. ಒಂದು ವ್ಯತ್ಯಾಸ ಇದೆ, ನಿಮ್ಗೆ ತಿಳ್ಕೊಳ್ಳಿ. ಹುಡುಗರೆಲ್ಲ ಎಲ್ಲರೂ ಗಂಡಸರೇ ಇರೋದನ್ನ ಹೇಳ್ತಿದ್ದೀನಿ. ಅವಿವಾಹಿತ ಬೇರೆ, ಬ್ರಹ್ಮಚಾರಿ ಬೇರೆ. ಇವರು ಬ್ರಹ್ಮಚಾರಿಗಳಾಗಿರ್ತಾರೆ. ಅದಾದಮೇಲೆ ಅಲ್ಲಿಂದ ಸ್ವತಂತ್ರ ಬಂದ ಮೇಲೆ ಏನು ಆಗೋಯ್ತಲ್ಲ, ಗಾಂಧಿನೂ ಹತ್ಯೆ ಆಗೋಗ್ಬಿಡುತ್ತೆ. ಗಾಂಧಿ ಹತ್ಯೆ ಆದಮೇಲೆ ಏನು ಮಾಡಬೇಕು ಅಂತ ಹೇಳಿದಾಗ ಅಲ್ಲಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದು ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದು ನಮ್ಮ ಇಲ್ಲಿ ಜಯನಗರದ 5ನೇ ಬ್ಲಾಕಲ್ಲಿ ಇಲ್ಲಿ ನಮ್ಮ ರಾಘವೇಂದ್ರ ಸ್ವಾಮಿ ಮಠ ಇದೆಯಲ್ಲ, ಅದ್ರ ಹಿಂಭಾಗದಲ್ಲೇ ತುಂಬ ವಿಷಯಗಳು ಬೇಕಿದ್ರೆ ನಮ್ಮ ಜಗದೀಶ್ ಅವರಿದ್ದಾರೆ. ಅವ್ರನ್ನ ನೋಡಿರೋರಂಥವ್ರು, ಅವ್ರನ್ನ ಮಾತಾಡ್ಸಿರೋಂಥ ಅವ್ರ ಮನೆಗೂ ಹೋಗಿ ಬಂದಿರೋಂಥವ್ರೆಲ್ಲ ಜಗದೀಶ್ ಅವರಿದ್ದಾರೆ. ಸೊ ಅವ್ರನ್ನ ಕೇಳಿ ಅವ್ರಿಗೆ ವಿಷಯ ತುಂಬ ಹೇಳ್ತಾರೆ. ಅವರು ಅದಾದಮೇಲೆ ಇನ್ನೂ ತುಂಬ ಹೇಳೋರಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವೇದದ ಬಗ್ಗೆ, ಅಂದರೆ ಏನು ವೇದಗಳಿದೆಯಲ್ಲ ಅದಕ್ಕೆ ಭಾಷ್ಯಗಳು ಬರೀತಾರೆ. ಸೊ ಭಾಷ್ಯ ಮಾಡಿ ಸುಮಾರು ಕನ್ನಡಕ್ಕೆ, ಅಂದರೆ ನಚಿರ ದಯಾನಂದ ಸರಸ್ವತಿಗಳು ಬರೆದಿದ್ದಂಥ ವೈದಿಕ ಜಾತಿ, ಮತ್ತು ಇನ್ನೊಂದು ಹೇಳಿದ್ರೆ ಇವಾಗೆಲ್ಲ ಹೇಳ್ತಾರೆ ವೈದಿಕರು ಅಂತ ಹೇಳಿದ್ರೆ, ಇವಾಗ ಏನಂದ್ರೆ ಇವಾಗೆಲ್ಲ ಭಾರತ ಕೆಟ್ಟೋಗಿರೋದೇನೋ ಹೇಗೆಂದರೆ ವೈದಿಕರಿಂದ ಕೆಟ್ಟೋಗಿದೆ. ಅಂದರೆ ಜಾತಿ ಪದ್ಧತಿಯಿಂದ ಭಾರತ ಕೆಟ್ಟೋಗಿದೆ. ಜಾತಿ ಪದ್ಧತಿಯಲ್ಲಿಂದ ಬಂತು, ಬ್ರಾಹ್ಮಣರಿಂದ ಬಂತು, ವೈದಿಕರಿಂದ ಪದ್ಧತಿಯಿಂದ ಬಂತು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸುಧಾಕರ್ ಚತುರ್ವೇದಿಗಳು ಅದನ್ನು ಖಂಡ ತುಂಡುವಾಗಿ ಅದನ್ನು ತುಂಡರಿಸಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ಅದಕ್ಕೋಸ್ಕರ ಸುಮಾರು 20 ಸಂಪುಟಗಳಲ್ಲಿರುವಂಥ 20,000 ಪುಟಗಳಷ್ಟು ದೊಡ್ಡದಾಗಿ ಬರೆದ್ರು. ವೈದಿಕ ವೇದಗಳಲ್ಲಿ ಇದಕ್ಕೆ ಎಲ್ಲೂ ಸಹ ಈ ಥರ ಜಾತಿ ಪದ್ಧತಿ ಇರಲಿಲ್ಲ. ಒಂದು ಜ್ವರ ಚಪ್ಪಾಳೆ ಬರಲಿ ಏನಂತ ಹೇಳಿದ್ರೆ, ಎಲ್ಲರಿಗೂ ತಿಳ್ಕೊಳ್ಬೇಕು, ನಮ್ಮ ಇದರಲ್ಲಿ ಅವತ್ತಿದ್ದು ಕೇವಲ ವರ್ಣಾಶ್ರಮ, ಜಾತಿ ಪದ್ಧತಿ ಇರಲಿಲ್ಲ. ವೇದಗಳಲ್ಲೆಲ್ಲೂ ಜಾತಿ ಪದ್ಧತಿ ಇರಲಿಲ್ಲ ಅನ್ನೋದಕ್ಕೋಸ್ಕರ ಅದನ್ನ ವೇದದಲ್ಲಿ ಕೂತ್ಕೊಂಡು, ಅಂದರೆ ಚತುರ್ವೇದಿಗಳವರು ಅವರು ಕೂತ್ಕೊಂಡು ಬರೆದು ತೋರಿಸಿದ್ರು. ಸೊ ಹಾಗಾಗಿ ನಾವು ಇವತ್ತೇನು ಹೇಳ್ತೀವಲ್ಲ ಅದೆಲ್ಲ ಬಂದಿದ್ದು ಆಮೇಲೆ ಅವರವರ ಅನುಕೂಲಕ್ಕೆ ನಾವು ಮಾಡ್ಕೊಂಡಿದ್ದೆ ಹೊರತು ಜಾತಿ ಪದ್ಧತಿ ಇದು ನಮ್ಮ ಭಾರತದಲ್ಲಿ ಇರಲಿಲ್ಲ. ಅಂದರೆ ನಮ್ಮ ಸನಾತನ ಕಾಲದ ವೇದದಲ್ಲಿ ನಾವು ಹೇಳ್ತಾರಲ್ಲ, ಸನಾತನ ಪರ್ವದಲ್ಲಿ ಜಾತಿ ಪದ್ಧತಿ ಇದೆ. ಆಗ ಅಂದರೆ ಸನಾತನದಲ್ಲಿ ವೇದಗಳಲ್ಲಿ ಎಲ್ಲೂ ಜಾತಿ ಇರಲಿಲ್ಲ, ವರ್ಣಾಶ್ರಮಗಳಿರ್ತಿತ್ತು ಅಂತ ಅದನ್ನು ಪ್ರೂವ್ ಮಾಡ್ತಾರೆ. ಅದಾದಮೇಲೆ ಅವರು 4 ವೇದಗಳನ್ನು ಕುರಿತಾಗಿ ಸುಮಾರು 20 ಸಂಪುಟಗಳನ್ನು ವೇದ ತರಂಗ ಮತ್ತು ವೇದ ಪ್ರಕಾಶ ಅಂತ ಮಾಸಪತ್ರಿಕೆ ಶುರು ಮಾಡ್ತಾರೆ. ಮಾಸಪತ್ರಿಕೆ ಶುರು ಮಾಡಿ ಅದರಲ್ಲಿ ನಿರಂತರವಾಗಿ ಬರಿತಾ ಶುರು ಮಾಡ್ತಾರೆ. ಅದಲ್ಲದೇ ಅವರು ವೇದಾಧ್ಯ ಎಲ್ಲ ಪಾಠಗಳು ಹೇಳ್ಕೊಳ್ತಾ ಬರ್ತಾರೆ. ಇಷ್ಟೆಲ್ಲ ಆಗ್ತಾ ಇರಬೇಕಿದ್ರೆ ಅವರಿಗೆ ಆಗಲೇ 100 ವಯಸ್ಸು ದಾಟ್ಬಿಟ್ಟಿರುತ್ತೆ. ಯಾವಾಗಲೂ ಅವರು ಒಂದು ಸಂದರ್ಶಕಿ ಬಂದು ಹೇಳ್ತಾರೆ, ಅಲ್ಲ ಗುರುಗಳೇ, ನಿಮಗೆ 100 ವರ್ಷ ದಾಟ್ಬಿಡ್ತಲ್ಲ, ನಿಮ್ಮ ನಿಮ್ಮ ವಯಸ್ಸಿನ ಗುಟ್ಟೇನು ಅಂತ ಹೇಳ್ತಾರೆ. ಅವಾಗ ಹೇಳ್ತಾರೆ, ನಾನು ದಿವಸ ಬೆಳಗ್ಗೆ ಒಂದು ಬಾಳೆಹಣ್ಣು, ಸಂಜೆ ಒಂದು ಬಾಳೆಹಣ್ಣು ತಿಂತೀನಿ, ಹಿತಮಿತವಾಗಿ ತಿಂತೀನಿ, ಅದರಿಂದ ನಾನು ಇದು ಅಂತ ಹೇಳ್ತಾರೆ. ಅದಾದಮೇಲೆ ಹೇಳ್ತಾರೆ ಅಂದರೆ, ಯಾವುದೇ ವ್ಯಕ್ತಿ ಅಂದರೆ ವೇದ ಹಿಂದಿನ ಕಾಲದಲ್ಲಿ ಆಯುಸ್ ಎಷ್ಟಿರ್ತಿತ್ತು?
ಹಿಂದಿನ ಕಾಲದಲ್ಲಿ ಏನಂದ್ರೆ ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯ ಪ್ರತಿಷ್ಠತಿ ದೀರ್ಘಮಾಯುಹು ಅಂತ ಆಶೀರ್ವಾದ ಮಾಡ್ತಾರೆ. ಅಂದರೆ ಏನಂತ ಎಷ್ಟು ವರ್ಷ ಇರು ಅಂತ ಹೇಳ್ತಾರೆ? ಎಷ್ಟು ವರ್ಷ ಇರು ಅಂತಾರೆ? 100 ವರ್ಷ ಇರು ಅಂತ ಹೇಳ್ತಾರೆ. ಅಂದರೆ 100 ವರ್ಷ ಇರು ಅಂತ ಎಲ್ಲರೂ ಆಶೀರ್ವಾದ ಮಾಡಬೇಕಿದ್ರೆ ಅವತ್ತಿನ ಸಹಜವಾಗಿ 100 ವರ್ಷ ಇರ್ತಿದ್ರು. ಇವತ್ತಿನ ದಿವಸ ಏನಾಗಿದೆ, ಆವ್ರೇಜ್ ಏಜ್ ಎಷ್ಟಾಗೋಗಿದೆ ಇವತ್ತು? 40-50 ದಾಟಿದ್ರೆ ಬೋನಸ್. ಯಾಕೆಂದರೆ 20-30ಕ್ಕೆ ಬಿ ಪಿ ಬಂದುಬಿಟ್ಟಿರುತ್ತೆ, ಶುಗರ್ 25-30 ಶುಗರ್ ಬಂದುಬಿಟ್ಟಿರುತ್ತೆ, ಕೂದಲೆಲ್ಲ ಬೆಳಗಾಗ್ಬಿಟ್ಟಿರುತ್ತೆ. 40 ವರ್ಷಕ್ಕೆ ಅವನು ಕೋಲ್ ಹಿಡ್ಕೊಂಡು ಕಣ್ಣು ಹೋಗ್ಬಿಟ್ಟಿರುತ್ತೆ, 50ಕ್ಕೆ ಅವನು ಡಮಾರ್ ಏನೋ ಇದ್ದರೆ ಅವನು ಇದ್ದರೆ. ಆದರೆ ಅವತ್ತಿನ ದಿವಸದಲ್ಲಿ ಅವರು 100 ವರ್ಷದ ಮೇಲೆ ಹೇಗೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಸರಿಯಾಗಿ ವೇದಾಧ್ಯಯನ ಮಾಡಿದವರು ವೇದದಲ್ಲಿ ಹೇಳಿರೋ ಪ್ರಕಾರ ಮನುಷ್ಯನ ಆಯಸ್ಸು 120 ವರ್ಷಗಳ ಕಾಲ. ನಾನೇನಾದ್ರೂ ಸರಿಯಾಗಿ ವೇದಾಧ್ಯಯನ ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ಆಯುಸ್ಸು 120 ವರ್ಷಗಳ ಕಾಲ ನಾನು ಬದುಕಿರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ತಕ್ಕನಂಗೆ ಅವರು 27/2 ಅಂದರೆ ಫೆಬ್ರವರಿ 27ನೇ ತಾರೀಕು 2020 ತಮ್ಮ 122 ವರ್ಷ 313 ದಿನಗಳಲ್ಲಿ ಅವರು ಕಾಲವಾಗ್ತಾರೆ. ಅಂದರೆ ವೇದಾಧ್ಯಯನ ಮಾಡಿದ್ರೆ ಏನು ಹೇಳಿದ್ರು ಅವ್ರು? ಎಷ್ಟು ವರ್ಷ ಇರ್ಬೋದು ಅಂತ ಹೇಳಿದ್ರು? 120 ವರ್ಷ ಅಂತ ಹೇಳೋದು. ಅದಕ್ಕಿಂತ 2 ವರ್ಷ 313 ಆಲ್ಮೋಸ್ಟ್ 3 ವರ್ಷ 313 ಆಲ್ಮೋಸ್ಟ್ 303 ವರ್ಷ ಅಂದರೆ ಇನ್ನೂ 3 ವರ್ಷ ಜಾಸ್ತಿ ಇದ್ದರು. ಮತ್ತು ಬರೀ ಜಾಸ್ತಿ ಇರೋದಲ್ಲ ಅವರು, ಅಂದರೆ ಯಾವಾಗಲೂ ನೆನೆಸ್ಕೋಬೇಕಂತೆ. ಯಾರಾದರೂ ಒಬ್ಬನ ಉಪಸ್ಥಿತಿಗಿನ್ನ ಇವತ್ತು ಯಾಕೆ ಇಲ್ಲಿ ಸುಮಂತ್ ಇದ್ದಾರೆ ಅಂತಾರೆ, ಸುಮಂತ್ ಇದ್ದಾರಾ ಅಂತ ಕೇಳೋಕ್ಕಿನ್ನ ಸುಮಂತ್ ಯಾಕೆ ಬಂದಿಲ್ಲ ಅಂತ ಕೇಳಿದಾಗ ಓ ಏನೋ ಸುಮಂತ್ ಸಾಧನೆ ಮಾಡಿದ್ದಾನೆ ಅಂತ ಅರ್ಥ. ಈಗ ಯಾಕೆ ಮಧು ಇದ್ದಾರೆ ಅಂತ ಹೇಳಿದ್ರೆ ಮಧು ಯಾಕೆ ಬಂದಿಲ್ಲ ಅಂದರೆ ಓ ಮಧು ಅನುಪಸ್ಥಿತಿಯಲ್ಲಿ ಕಾಡ್ತಿದೆ ಅಂತ ಹೇಳಿದ್ರೆ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂತ. ಇವತ್ತು ಸತ್ತು ಅವರು ನಮಗೆ 4 ವರ್ಷ ಆಗೋಗಿದೆ, ಇವತ್ತು ಆ ಮನುಷ್ಯನ ಜ್ಞಾಪಿಸ್ಕೋತಾ ಇದ್ದೀವಿ ಅಂತ ಹೇಳಿದ್ರೆ ಆ ಮನುಷ್ಯ ಏನೋ ಸಾಧನೆ ಮಾಡಿರಬೇಕು. ಹಾಗಾಗಿ ಒಂದು ಜ್ವರ ಚಪ್ಪಾಳೆ ಬರಲಿ ನಮ್ಮ ಸುಧಾಕರ್ ಚತುರ್ವೇದಿಗಳಿಗೆ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲ್ನನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?